ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನ SLC ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲ ಒಂದು SLC ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾನೊಂದು ಮಾಹಿತಿನ ಎಲ್ಲ ಸಂಪೂರ್ಣವಾಗಿ ನೀಡ್ತಾ ಹೋಗ್ತೀನಿ. ನಿಮ್ಮೊಂದು ಮಿಡ್ ಟರ್ಮ್ ಎಕ್ಸಾಮು, ಪ್ರಿಪ್ರೇಟರಿ ಎಕ್ಸಾಮು, ಫೈನಲ್ ಎಕ್ಸಾಮ್ ಯಾವ್ಯಾವ ಮಂತಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಎಲ್ಲ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನೋಡಿ, ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಈ ಮಂತು ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲಿಗೆ ನಿಮಗೆ ಒಂದು ಮಾಹಿತಿ ನೀಡಿದ್ದೀನಿ. ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಈ ಮಂತ್ ಅಂದರೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. SLCದು 2024-25ನೇ ಬ್ಯಾಚಿನ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಈ ಮಂತ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಇದೊಂದು ಮಾಹಿತಿನ ನೆನ್ಪಿಟ್ಕೊಳ್ಳಿ. ಸೊ ಯಾಕಂದರೆ ನೆಕ್ಸ್ಟ್ ನಿಮಗೆ ಒಂದು ದಸರಾ ಹಾಲಿಡೇಸ್ ಬರುತ್ತೆ. ಸೊ ಅದನ್ನು ಮಾಹಿತಿ ಕೊಡ್ತೀನಿ. ದಸರಾ ಹಾಲಿಡೇಸ್ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೂ ಇರುತ್ತೆ ಅಂತ ಆ ಮಾಹಿತಿನೂ ಇದೇ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಇವಾಗ ನಿಮ್ಗೆ ಹೇಳೋದೇನೆಂದರೆ, ಸೊ ಸೆಪ್ಟೆಂಬರ್ ಎಂಡಿಂಗ್ ಅಂದರೆ ನೀವು ಒಂದು ಯಾವ ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಂದರೆ, ಒಂದು 20ನೇ ತಾರೀಕು ಮೇಲೆ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು 100% ಶೋರ್ ಇರುತ್ತೆ. ಯಾಕಂದರೆ ಒಂದು 20ನೇ ತಾರೀಕು ಅಂದರೆ ನೋಡಿ 23 ಇಲ್ಲ ಒಂದು 25ರಿಂದ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಸೊ ಇದಿನ್ನು ಬೋರ್ಡ್ ಕಡೆಯಿಂದ ಒಂದು KICB ಬೋರ್ಡಿಂದ ಅಫಿಷಿಯಲ್ ಆಗಿ ಬಂದಿಲ್ಲ ಟೈಮ್ ಟೇಬಲ್. ಇನ್ನೊಂದು ವೀಕ್ ಒಳಗಡೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಟೈಮ್ ಟೇಬಲು ರಿಲೀಸ್ ಮಾಡ್ತಾರೆ. ಸೊ ಇದನ್ನು ನಾವು ಜಸ್ಟ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇದೇ ಡೇಟಲ್ಲಿ ನಡೆಯುತ್ತೆ. ಸೊ ಇದಂತೂ 100% ಶೂರ್. ಯಾಕಂದರೆ ಒಂದು ದಸರಾ ಹಾಲಿಡೇಸ್ಗೆ ಸಂಬಂಧಪಟ್ಟಂತೆ ಒಂದು ಟ್ವಿಟರ್ ಕೂಡ ಒಂದು ಶಿಕ್ಷಣ ಇಲಾಖೆ ಟ್ವೀಟ್ ಕೂಡ ಮಾಡಿತ್ತು ಟ್ವಿಟರಲ್ಲಿ. ಅದೇನೆಂದರೆ ಅಕ್ಟೋಬರ್ 2ರಿಂದ ಒಂದು ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಲ್ಲರಿಗೂ 1 to 12th ಸೆಕೆಂಡ್ PUC ಗಂಟನೂ ಒಂದು ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ 2ರಿಂದ. ಸೊ ನೆನಪಿಟ್ಟು ಕರೆಕ್ಟಾಗಿ ಅಕ್ಟೋಬರ್ 2ರಿಂದ ಅಂತ ಹೇಳೋರೆ. ಸೊ ಅದಕ್ಕಾಗಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋದಂದರೆ 23ನೇ ತಾರೀಕು ಇಲ್ಲ 24, 25 ಇಷ್ಟರಲ್ಲೇ ನಿಮಗೆ ಡೆಫಿನೆಟ್ಲಿ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಿ ವಿತಿನ್ ಅಕ್ಟೋಬರ್ 2 ಒಳಗಡೆ ನಿಮ್ಮ ಒಂದು ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತಾರೆ, ಮಿಡ್ ಟರ್ಮ್ ಎಕ್ಸಾಮ್ನ. ಸೊ ಇದಂತೂ ನಿಮಗೆ ಕನ್ಫರ್ಮ್ ಇರಲಿ. ಮತ್ತು ಅದೇ ರೀತಿ ನೋಡಿ, ನಾವೊಂದು ಈ ಒಂದು ಟೈಮ್ ಟೇಬಲ್ ರಿಲೀಸ್ ಆದ ತಕ್ಷಣ ಈ ಒಂದು SLC ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೇನು ಓದಬೇಕು ಅದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಂಪೂರ್ಣವಾಗಿ ನಮ್ಮ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಾಗಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಎಲ್ಲನೂ ಸಂಪೂರ್ಣವಾಗಿ ನಾನು ಇಂಪಾರ್ಟೆಂಟ್ ಕ್ವೆಶನ್ನ ಕೊಡ್ತಾ ಹೋಗ್ತೀನಿ ಮಿಡ್ ಟರ್ಮ್ ಎಕ್ಸಾಮ್ಗೆ. ಆಫ್ಟರ್ ನಿಮ್ಮ ಒಂದು ಟೈಮ್ ಟೇಬಲ್ ಬಿಟ್ಟಾಗ, ಸೊ KICB ಬೋರ್ಡಿಂದ ಬಿಟ್ಟ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬೇಕಾದರೆ ನೋಡಿ ವಿತಿನ್ ಎ ವೀಕ್ ಒಳಗಡೆ ಡೆಫಿನೆಟ್ಲಿ ನಿಮ್ಮೊಂದು ಟೈಮ್ ಟೇಬಲ್ ಬರುತ್ತೆ ಮಿಡ್ ಟರ್ಮ್ದು. ಸೊ ಅದಕ್ಕಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಆ ಟೈಮ್ ಟೇಬಲ್ ಬಂದ ತಕ್ಷಣ ನಾವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತೀನಿ. ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ ನಿಮ್ಮ ಒಂದು ಫೈನಲ್ ಎಕ್ಸಾಮ್ನ ಟೈಮ್ ಟೇಬಲು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರಿ, ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಬಿಡ್ಬೋದು ಅದೆಲ್ಲನೂ. ಸೊ ನೋಡಿ 100% ಶೋರ್ ಏನಂದರೆ ಡಿಸೆಂಬರ್ ಮಂತಲ್ಲಿ ನೀವು ಒಂದು ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಅದು ಒಂದು ಟೆಂಟೇಟಿವ್ ಅಂದರೆ ಒಂದು ತಾತ್ಕಾಲಿಕವಾಗಿರೋ ಟೈಮ್ ಟೇಬಲ್ ಡಿಸೆಂಬರ್ ಮಂತಲ್ಲಿ ಬಿಡ್ತಾರೆ. ಸೊ ಅದಂತೂ ಕನ್ಫರ್ಮ್. ಡಿಸೆಂಬರಲ್ಲಿ ಒಂದು ತಾತ್ಕಾಲಿಕವಾಗಿ ಬಿಟ್ಟು ಮುಂದೆ ಬೇಕಾದ್ರೆ ಚೇಂಜಸ್ ಆಗೋದಿಲ್ಲ, ಅದೇ ಕಂಟಿನ್ಯೂ ಮಾಡ್ಬೋದು. ಮತ್ತು ನಿಮ್ಗೆ ಯಾವುದಾದ್ರೂ ಒಂದು SLC ಸಂಬಂಧಪಟ್ಟಂತೆ ಯಾವುದಾದ್ರು ಸಬ್ಜೆಕ್ಟಲ್ಲಿ ನಿಮಗೆ ಒಂದು ಏನಾದರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಏನಾದರೂ ಬೇಕಿದ್ದರೆ ನೋಟ್ಸ್ ಬೇಕಿದ್ದರೆ ದಯವಿಟ್ಟು ನನಗೆ ಇಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಡೆ ಯಾವ ಸಬ್ಜೆಕ್ಟ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಒಂದು ಅದನ್ನು ಪ್ರೊವೈಡ್ ಮಾಡೋ ಕೆಲಸನ ಮಾಡ್ತೀನಿ. ಸೊ ಮತ್ತೇನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ ಶೇರ್ ಮಾಡಿ. ಯಾಕಂದರೆ SLC ಎಲ್ಲ ಸಬ್ಜೆಕ್ಟ್ನ ನಾವು ಕವರ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಕ್ಸಾಮ್ 1, 2, 3 3 ಎಕ್ಸಾಮ್ನು ಅಲ್ಲಿ ಕವರ್ ಮಾಡಿದ್ವಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ನಮ್ಮ ಒಂದು ಚಾನಲ್ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನೂ ತುಂಬ ಜನ ಪಡ್ಕೊಬೇಕು. ಇನ್ನೂ ಎಷ್ಟೋ ಜನಕ್ಕೆ ನಮ್ಮ ಚಾನಲ್ ರೀಚ್ ಆಗಿಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ರೀಚ್ ಮಾಡಿಸಿ. ಇದನ್ನು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೌಟ್ಸ್ ಬಂದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಬೇಕಾದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮುಂದಿನ ಸಿಗೋಣ. ಮತ್ತೊಮ್ಮೆ ಒನ್ಸ್ ಅಗೇನ್ ಥ್ಯಾಂಕ್ ಯು.